ಇನ್ನು ಕಾಂಗ್ರೆಸ್ ಶಾಸಕರ ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಇದೇ ಹೊತ್ತಲ್ಲೇ ಸಭೆ ಸಂದರ್ಭದಲ್ಲಿ ಸುರ್ಜೇವಾಲಾ ಎದುರೇ ಕೋಲಾರ ಬಣ ಬಡಿದಾಟ ಸ್ಫೋಟಗೊಂಡಿದೆ. ಇಬ್ಬರು ಶಾಸಕರುಗಳು ದೂರುಗಳ ಸರಮಾಲೆಯನ್ನೇ ನೀಡಿದ್ದಾರೆ. ಹಾಗಾದ್ರೆ ಏನಿದು ನಾರಾಯಣಸ್ವಾಮಿ ಹಾಗೆ ನಂಜೇಗೌಡ ಮಧ್ಯದ ಕಿತ್ತಾಟ? ಅಸಮಾಧಾನಿತ ಶಾಸಕರಿಗೆ ಸುರ್ಜೇವಾಲಾ ಏನ್ ಸಲಹೆ ಕೊಡ್ತಿದ್ದಾರೆ? ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. ಸುರ್ಜೇವಾಲಾ ಮುಂದೆ ಕೋಲಾರ ಬಣ ಕಿತ್ತಾಟ ಸ್ಫೋಟ. ಏನು ಮಂತ್ರಿಗಳು ಶಾಸಕರ ಅಸಹಕಾರ ಕೊಡ್ತಾ ಇದ್ದಾರೆ, ಸುರ್ಜೇವಾಲಾ ಸಾಹೇಬರಿಗೆ ಗೌರವವಾಗಿ ಹೇಳಿದ್ದೇವೆ. ಸುರ್ಜೇವಾಲಾ ಮುಂದೆ ಶಾಸಕರ ದೂರುಗಳ ಸರಮಾಲೆ. ಮತ್ತೆ ಕೆಲವು ಸಚಿವರಾಗುತ್ತದೆ, ನಾನು ನಿನಗೆ ನೀ ನನಗೆ, ನನಗೆ ಕೊಡು ನನಗೆ ನೀನು ಕೊಡ್ತೀನಿ, ಇದಾಗಿದೆ. ನಾನು ಮೂಲ ಕಾಂಗ್ರೆಸ್ಸಿಗ ಎಂದ ಶಾಸಕ ನಂಜೇಗೌಡ. 2200 ಕೋಟಿ ಏನೇನು ಡೆವಲಪ್ಮೆಂಟ್ಸ್ ಅಂತ 5 ಗ್ಯಾರಂಟಿಗಳಿಂದ ಏನು ಉಪಯೋಗ ಆಗಿದೆ ಅನ್ನೋದು ಕೂಡ ನಾವು ವರದಿ ಕೊಟ್ಟಿದ್ದೇವೆ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ಅಸಮಾಧಾನಕ್ಕೆ ಮದ್ದರಿಯಲು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರೊಂದಿಗೆ 1-to-1 ಸಭೆ ಮಾಡ್ತಿದ್ದಾರೆ. ನಿನ್ನೆ 7 ಶಾಸಕರ ಜೊತೆ ಮಾತುಕತೆ ನಡೆಸಿದ ಸುರ್ಜೇವಾಲಾ ಇವತ್ತು ಕೂಡ ಶಾಸಕರ ಜೊತೆ 1-to-1 ಮಾತುಕತೆ ನಡೆಸಿದ್ದಾರೆ. ಶಾಸಕರ ಮಧ್ಯೆ ಕೋಲಾರ ಹಾಲು ಒಕ್ಕೂಟದ ಚುನಾವಣೆ ವಿಚಾರವಾಗಿ ಅಸಮಾಧಾನ ಸ್ಫೋಟಗೊಂಡಿದೆ. ಇದೇ ವಿಚಾರ ಸುರ್ಜೇವಾಲಾ ಎದುರು ಕೋಲಾರ ಕೈ ಶಾಸಕರ ಕಿತ್ತಾಟ ಬಹಿರಂಗಗೊಂಡಿದೆ. ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ವಿರುದ್ಧ ರೂಪಾ ಶಶಿಧರ್, ಬಂಗಾರಪೇಟೆ ನಾರಾಯಣಸ್ವಾಮಿ ಅಸಮಾಧಾನಗೊಂಡಿದ್ದಾರೆ. ಇವರಿಬ್ಬರ ವಿರುದ್ಧ ಮಾಲೂರು ನಂಜೇಗೌಡ, ಕೊತ್ತೂರು ಮಂಜುನಾಥ್ ಮುನಿಸಿಕೊಂಡಿದ್ದಾರೆ. ಈ ವಿಚಾರವಾಗಿ ನಿನ್ನೆ ಸುರ್ಜೇವಾಲಾರನ್ನ ಭೇಟಿಯಾದ ಶಾಸಕ ನಾರಾಯಣಸ್ವಾಮಿ ಎಲ್ಲದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸುರ್ಜೇವಾಲಾ ಸಾಹೇಬ್ರನ್ನ ನಾವು ಇವತ್ತು ಭೇಟಿ ಮಾಡಿದ್ವಿ. ಅವರಿಗೆ ನಮ್ಮ ಸಮಸ್ಯೆಗಳು, ಏನು ಮಂತ್ರಿಗಳು ಶಾಸಕರ ಅಸಹಕಾರ ಕೊಡ್ತಾ ಇದ್ದಾರೆ ಆ ವಿಚಾರವಾಗಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಏನೇ ಕೆಲಸ ಆಗಬೇಕು ಇವೆಲ್ಲವನ್ನು ಕೂಡ ಸುರ್ಜೇವಾಲಾ ಸಾಹೇಬರಿಗೆ ಗೌರವವಾಗಿ ಹೇಳಿದ್ದೇವೆ. ಕೋಲಾರ ಹಾಲು ಒಕ್ಕೂಟದಲ್ಲಿ ಇವತ್ತು ಮೊದಲನೇ ಬಾರಿಗೆ ಒಬ್ಬ ಪರಿಶಿಷ್ಟ ಜಾತಿಯ ನಿರ್ದೇಶಕನಾಗಿದ್ದೇನೆ. 40 ವರ್ಷಗಳ ನಂತರ ಒಬ್ಬ ನಿರ್ದೇಶಕನಾಗಿದ್ದೇನೆ. ನನಗೆ ಅಧ್ಯಕ್ಷನಾಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೂಡ ಮನವಿಯನ್ನು ಮಾಡಿದ್ದೇನೆ. ಎಲ್ಲ ಶಾಸಕರು ಕೂಡ ಏನು ಕರೀತಾ ಇದ್ದಾರೆ, ನಾವಂತೂ ಮನಸ್ಸು ಬಿಚ್ಚಿ ಮಾತಾಡಿದ್ದೇವೆ. ಸಚಿವರುಗಳಿಂದ ಕೆಲಸ ಆಗ್ತಾ ಇಲ್ಲ ಮಾತನ್ನು ಹೇಳಿದ್ದೇವೆ. ಸಚಿವರು ಅಧಿಕಾರಿಗಳು ಹಾಕೋ ಕ್ವೈರಿಗಳನ್ನೇ ಆಗ್ತಾ ಹೋದ ವರ್ಷಾನುಗಟ್ಟಲೆ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತದೆ ಆ ಬಗ್ಗೆಯೂ ಮಾತಾಡಿದ್ದೇವೆ. ಮತ್ತು ಕೆಲವು ಸಚಿವರಾಗುತ್ತದೆ, ನಾನು ನಿನಗೆ ನೀ ನನಗೆ, ನನಗೆ ಕೊಡು ನನಗೆ ನೀನು ಕೊಡ್ತೀನಿ, ಇದಾಗಿದೆ. ಇದನ್ನು ಆಗಬಾರ್ದು ಅಂತ ಕೂಡ ಗಮನ ತಂದಿದ್ದೇವೆ. ಇವತ್ತು ಮಾಲೂರು ಶಾಸಕ ಕೆವೈ ನಂಜೇಗೌಡ ಸುರ್ಜೇವಾಲಾರನ್ನ ಭೇಟಿಯಾದರು. ಈ ವೇಳೆ ಸಚಿವ ಮುನಿಯಪ್ಪ ಮತ್ತು ಟೀಮ್ ವಿರುದ್ಧವೇ ನಂಜೇಗೌಡ ದೂರು ನೀಡಿದ್ದಾರೆ. ಕೋಮುಲ್ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಎಂದು ನಂಜೇಗೌಡ ದಾಖಲೆಗಳ ಸಮೇತ ದೂರು ನೀಡಿದ್ದಾರೆ. ಮನೆಗೆ ಹೋಗಿದ್ದು 1 ವರ್ಷಕ್ಕೆಲ್ಲ ಮಂಡಲ ಪಂಚಾಯತ್ ಎಲೆಕ್ಷನ್ ಬಂದ್ರೆ ಅವತ್ತು ಕೈ ಸಿಂಬಲ್ ಕೊಡ್ತಾರೆ ನನಗೆ. ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್, ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ 2 ಸಾರಿ ಮಿಲ್ಕ್ ಯೂನಿಯನ್ ಮತ್ತೆ 2 ಸಾರಿ MLA ಆಗಿದ್ದೀನಿ. ನಾನು ಮೂಲತಃ ನನ್ನ ಮನೆಯೇ ಕಾಂಗ್ರೆಸ್. ಅವ್ರು ಯಾಕೆ ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಯಾಕೆ ಕೊಡಬೇಕು? ಕಾಂಗ್ರೆಸ್ ಶಾಸಕರ ಮೇಲೆ ನಾನು ಯಾಕೆ ಕಂಪ್ಲೇಂಟ್ ಕೊಡಬೇಕು? ನಾನು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಿಲ್ಲ. ಅವ್ರು ಯಾಕೋ ಗಾಚಾರ, ಅವ್ರಿಗೆ ತಲೆ ಕೆಟ್ಟದನ್ನು ಮಾತಾಡ್ತಾರೆ. ಯಾರು ತೃಪ್ತ ಆಗಿದಾರೋ ಆಗಿಲ್ವೋ ನನಗೆ ಗೊತ್ತಿಲ್ಲ. ನಾನು ಕಾಂಗ್ರೆಸ್ಸಿನ ಶಾಸಕ, ಕಾಂಗ್ರೆಸ್ ಸರ್ಕಾರದ ಸಹಕಾರವನ್ನು ತಗೊಂಡು ತಾಲೂಕಿನ ಡೆವಲಪ್ಮೆಂಟ್ಸ್ ಆಗಿದೆಯಲ್ಲ ಅದ್ರ ಲೆಕ್ಕ ಅಂಕಿಅಂಶ ಪ್ರಕಾರ ಕೊಟ್ಟಿದ್ದೇನೆ. ಕಾಂಗ್ರೆಸ್ ಗೊಂದಲದ ಬೆಂಕಿಗೆ ತುಪ್ಪ ಸುರಿತಿದೆಯಾ ಸಭೆ? ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆ ಮಾಡ್ತಿದ್ರು. ಶಾಸಕರ ಅಸಮಾಧಾನ ತಣ್ಣಗಾಗ್ತಿಲ್ಲ. ಇನ್ನು ನೀನಾ ಅಂತ ವಾಗ್ಯುದ್ಧ ಮಾಡ್ತಿದ್ದಾರೆ. ಈ ಸಭೆಯು ಕಾಂಗ್ರೆಸ್ ಗೊಂದಲದ ಬೆಂಕಿಗೆ ತುಪ್ಪ ಸುರಿತಿದೆಯಾ ಅನ್ನೋ ಅನುಮಾನ ಮೂಡಿದೆ. ಸುರ್ಜೇವಾಲಾ ಅವರು ಶಾಸಕರಿಗೆ ಸಮಾಧಾನವನ್ನ ಹೇಳುತ್ತಿಲ್ಲ, ಕೇವಲ ಅವರ ಅಭಿಪ್ರಾಯ ಸಂಗ್ರಹ ಮಾಡಿಕೊಳ್ತಿದ್ದಾರೆ. ಸುರ್ಜೇವಾಲಾ ಆಗಮನ ಬೆನ್ನಲ್ಲೇ ನಾಯಕತ್ವದ ಬಗ್ಗೆ ಪ್ರಸ್ತಾಪಿಸುತ್ತಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆಯೂ ಶಾಸಕರು ಹೇಳಿಕೆ ಕೊಡುತ್ತಿದ್ದಾರೆ. ಶಾಸಕರು ಬಹಿರಂಗ ಹೇಳಿಕೆ ಕೊಟ್ಟರು. ಸುರ್ಜೇವಾಲಾ ಮೌನ ವಹಿಸಿದ್ದು ಶಾಸಕರಿಗೆ ಯಾವುದೇ ತಾಕೀತು ಮಾಡ್ತಿಲ್ಲ. ಅಸಮಾಧಾನ ವಿಚಾರದಲ್ಲಿ ಸುರ್ಜೇವಾಲಾ ತಾಕೀತು ಮಾಡ್ತಿಲ್ಲ. ಇಷ್ಟು ದಿನ ಯಾವುದೇ ವೇದಿಕೆ ಇಲ್ಲದೆ ತಣ್ಣಗಿದ್ದ ಶಾಸಕರು ಸುರ್ಜೇವಾಲಾ ಬಳಿ ಅಭಿಪ್ರಾಯ ತಿಳಿಸಲು ಪ್ರಯತ್ನಿಸುತ್ತಿದ್ದಾರೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿಲ್ಲ.
ಶಾಸಕರ ರಿಪೋರ್ಟ್ ಕಾರ್ಡ್ ಪಡೆಯುತ್ತಿದ್ದೇನೆಂದ ಸುರ್ಜೇವಾಲಾ 1-to-1 ಮೀಟಿಂಗ್ ಬಗ್ಗೆ ಮಾತನಾಡಿರುವ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಅಭಿಪ್ರಾಯ ಸಂಗ್ರಹ ಮಾಡಿಲ್ಲ, ಕೇವಲ ಪಕ್ಷದ ಶಾಸಕರ ರಿಪೋರ್ಟ್ ಕಾರ್ಡ್ ಪಡೆಯುತ್ತಿದ್ದೇನೆ ಅಂತ ಹೇಳಿದ್ದಾರೆ. I have advised our MLAs also, if they have a problem, instead of an issue or raising a non-issue, I have a difference of opinion with Abhishek that I try to settle my scores with him. Don't try and settle your scores. Raise it with head of the family. In the party, head of the family is PCC president. ಇನ್ನು ಕೆಲ ಶಾಸಕರ ಜೊತೆ ಸುರ್ಜೇವಾಲಾ ಮಾತುಕತೆ ನಡೆಸಲಿದ್ದಾರೆ. ಅಸಮಾಧಾನಿತರಿಗೆ ಅದೇನು ಸಲಹೆ ನೀಡಿ ಸೈಲೆಂಟ್ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.